ಬೇಕಾದಷ್ಟು ಜಾಗ ಕೊಡ್ತೀವಿ ಸ್ವಾಮಿ, ದಯಮಾಡಿ ನಿಮ್ಮ ಈ ಏನು ಅಭಿವೃದ್ಧಿ ಪರ ಕಾರ್ಯಕ್ರಮ ಇದೆ ಅದನ್ನ ದಯಮಾಡಿ ಅನುಷ್ಠಾನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ತನಕಲೂ ಕೂಡ ನಮ್ಮ ಮುಖ್ಯಮಂತ್ರಿಗಳನ್ನಾಗ್ಲಿ ಅಥವಾ ನಮ್ಮ ಕೈಗಾರಿಕಾ ಸಚಿವರನ್ನಾಗ್ಲಿ ಭೇಟಿ ಮಾಡ್ತಕ್ಕಂಥ ಒಂದೂವರೆ ವರ್ಷಗಳಾದ್ರೂ ಕೂಡ ಕೇಂದ್ರ ಸಚಿವರಾಗಿ 1.5 ವರ್ಷಗಳಾದ್ರೂ ಕೂಡ ಆ ಯಾವುದೇ ರೀತಿಯಾದ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಇವರು ಭೇಟಿ ಮಾಡಿ ಮನವರಿಕೆ ಮಾಡ್ತಕ್ಕಂಥದ್ದು ಮಾಡ್ದಲೆ ಮಂಡ್ಯಕ್ಕೆ ಆಗಿಂದಾಗೆ ಭೇಟಿ ಕೊಡುವಾಗ ಪ್ರಚಾರಕ್ಕೋಸ್ಕರ ಈ ರೀತಿಯ ತಪ್ಪು ಮಾಹಿತಿಗಳನ್ನ ಜನತೆಗೆ ಕೊಡೋದನ್ನ ದಯಮಾಡಿ ಇನ್ನು ಮುಂದಾದ್ರೂ ನಿಲ್ಲಿಸಿ. ನಿಜವಾಗ್ಲೂ ಅಭಿವೃದ್ಧಿ ಪರವಾದ ಕಾಳಜಿ ಇದ್ರೆ, ಕೈಗಾರಿಕೆ ತರಲೇಬೇಕು ಅನ್ನೋ ಉದ್ದೇಶ ಇದ್ರೆ ಅದಕ್ಕೊಂದು ಹಂತಗಳಿದೆ. ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕೆಲವೊಂದು ಹಂತಗಳಿವೆ. ಆ ಮೂಲಕ ಇವರು ಹೋದ್ರೆ ಖಂಡಿತವಾಗಿಯೂ ನಮ್ಮ ಸರ್ಕಾರದ್ದು ಮತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರದು ಸಂಪೂರ್ಣವಾಗಿ ಸಹಕಾರ ಇರ್ತದೆ. ಅತ್ಯಂತ ಅಭಿವೃದ್ಧಿ ಪಥದಲ್ಲಿ ಇವತ್ತು ಜಿಲ್ಲೆ ಹೋಗ್ತಾ ಇದೆ ಎನ್ನುವಂಥದ್ದನ್ನ ಸಹಿಸ್ಕಾಗ್ದಲೇನೆ ಈ ರೀತಿ ಮಾತಾಡ್ತಾ ಇರ್ತಕ್ಕಂಥ ನಾಗಮಂಗಲ ಶಾಸಕನ ದುರ್ವರ್ತನೆಯನ್ನ ನಾವು ಖಂಡಿಸ್ತೀವಿ. ಬಹಿರಂಗ ಚರ್ಚೆಗೆ ಆಹ್ವಾನ ಕೊಡ್ತೀವಿ. ಇವರು ಆಡಳಿತ ಮಾಡಿದಂಥ 5 ವರ್ಷದಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನಾಗಮಂಗಲ ತಾಲೂಕು ತಂದಿದ್ದಾರೆ ಕ್ಷೇತ್ರಕ್ಕೆ, ಅಥವಾ ನಮ್ಮ ನಾಯಕರು ಈ 2 ವರ್ಷದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಏನೇನ್ ಜಾರಿ ಮಾಡಿದ್ದಾರೆ ಅನ್ನುವಂಥದ್ದನ್ನ ನೇರ ಚರ್ಚೆಗೆ ಆಹ್ವಾನ ಮಾಡ್ತಾ ಇದೀವಿ. ಪಟ್ಟಿನ ತಗೊಂಡೇ ಬರ್ಬೋದು ಅವರು, ನಮ್ಮ ಹತ್ರ ಪಟ್ಟಿ ಇರ್ತಕ್ಕಂಥದ್ದನ್ನು ಕೂಡ ನಾವು ಹೇಳ್ತೀವಿ. ಆಗ ನಿಜವಾದ ಸತ್ಯ ಜನತೆಗೆ ಗೊತ್ತಾಯ್ತದೆ. ಶನಿವಾರ ಭಾನುವಾರ ಅಂತ ಬಹಳ ಕೇಳುವ ಮಾತಾಡ್ತಾರಲ್ಲ, ತಾನ್ ಕಳ್ಳ ಪರೋ ನಂಬ ಅಂತ ಕನ್ನಡದಲ್ಲಿ ಗಾದೆ ಇದೆ. ಇವರೆಲ್ಲ ಶನಿವಾರ ಭಾನುವಾರ ಬರ್ತಿದ್ರೇನೋ ಕಲೆಕ್ಷನ್ಗೆ. ಅದಕ್ಕೆ ನಮ್ಮ ಸಚಿವರನ್ನ ಇಡೀ ರಾಜ್ಯದಲ್ಲಿ ಇವತ್ತು ಕೇಂದ್ರ ಸಚಿವರು ಕೂಡ ಕರ್ನಾಟಕ ರಾಜ್ಯದ ಕೃಷಿ ಖಾತೆಯನ್ನ ಅಭಿನಂದಿಸ್ತಾ ಇದ್ದಾರೆ, ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ಅದು ಯಾವುದನ್ನು ಸಹಿಸ್ಕಾಗ್ದಲೆ ಇವ್ರು ಈ ರೀತಿ ಆರೋಪ ಮಾಡ್ತಾ ಇರ್ತಕ್ಕಂಥದ್ದನ್ನ ಖಂಡಿತವಾಗಿ ಇನ್ನು ಮುಂದೆ ನಿಲ್ಲಿಸಬೇಕು ಅಂತ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಮೂಲಕ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಾವು ವಿಷಯಾಧಾರಿತವಾದ ಆಲೋಚನೆಯನ್ನ, ವಿಷಯಾಧಾರಿತವಾದ ಚರ್ಚೆಯನ್ನ ಸ್ವಾಗತ ಮಾಡ್ತೀವಿ. ಈ ಸೊಳ್ಳು ಪೊಳ್ಳು ಇವೆಲ್ಲವನ್ನು ಕೂಡ ನಾವು ಖಂಡಿಸ್ತೀವಿ ಅಂತಕ್ಕಂಥದ್ದನ್ನ ನಿಮ್ಮ ಮೂಲಕ ಸನ್ಮಾನ್ಯ ನಾಗಮಂಗಲ ಕ್ಷೇತ್ರದ ಶಾಸಕನಿಗೆ ಹೇಳ್ತಾ ಇದ್ದೀವಿ. ಇನ್ನು ಮುಂದಾದ್ರೂ ಕೂಡ ಜನಪರವಾದ, ಅಭಿವೃದ್ಧಿ ಪರವಾದ ವಿಚಾರವನ್ನ ಮುಂದಿಟ್ಟಿಕೊಂಡು ಚರ್ಚೆ ಮಾಡಿ. ಈ ರೀತಿ ಕುತ್ಸಿತವಾದ ಭಾವನೆಗಳನ್ನ ವ್ಯಕ್ತಪಡಿಸ್ತಕ್ಕಂಥದ್ದನ್ನ ಬಿಡಬೇಕು ಅನ್ನುವಂಥದ್ದನ್ನ ಮತ್ತೆ ಅವ್ರಿಗೆ ನಾವು ಆಗ್ರಹಪೂರ್ವಕವಾಗಿ ಹೇಳಲಿಕ್ಕೆ ಬಯಸ್ತೀವಿ. ಅವರ ಇದ್ದಂಥ ಸಂದರ್ಭದಲ್ಲಿ ನಡೆದಂಥ ನಡವಳಿಕೆಗಳನ್ನ ಸರ್ಕಾರ ಪ್ರಾರಂಭ ಆದಾಗ ಕೆಲವೊಂದು ವಿಚಾರದಲ್ಲಿ ಆಂಬುಲೆನ್ಸ್ ಅಲ್ಲಿ ಪೇಷಂಟ್ ತಗೋಯ್ತಾ ಇದ್ದನ್ನು ಕೂಡ ಅಡ್ಡಾಕ ನಿಲ್ಲಿಸಿದ್ದ ಪ್ರಚಾರಕ್ಕೋಸ್ಕರ ಎಲ್ಲ ಗೊತ್ತಿದೆ. ಜಿಲ್ಲೆ ಜನತೆಗೂ ಗೊತ್ತು, ನಾಗಮಂಗಲ ಕ್ಷೇತ್ರದ ಜನತೆಗೂ ಗೊತ್ತು ಇವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳು. ಹಾಗಾಗಿ ಇದು ಸಾಧು ಅಲ್ಲ. ಇವತ್ತು ಕೃಷಿ ವಿಶ್ವವಿದ್ಯಾಲಯ ತಂದಿರೋದ್ರ ಬಗ್ಗೆ ಮಾತಾಡ್ತಾರೆ. ನಾಚಿಕೆ ಆಗ್ಬೇಕ್ರಿ ಅವ್ರಿಗೆ, ನಾಚಿಕೆ ಆಗ್ಬೇಕು. ಪಕ್ಷಾತೀತವಾಗಿ ಇವತ್ತು ಎಲ್ಲರೂ ಅಭಿನಂದಿಸ್ತಾ ಇರ್ತಕ್ಕಂಥ ಕಾರ್ಯಕ್ರಮವನ್ನು ಇವರು ತಡ್ಕಕ್ಕಾಗ್ದಲೆ ಇವ್ರ ಕೈ ಉಳ್ನಾರ್ ಎತ್ತು ಮೇಲೆ ಮೇಲೆ ಬಿತ್ತು ಅಂತ ಗಾದೆ ಹೇಳ್ತಾರೆ ನಮ್ಮಲ್ಲಿ. ಇವ್ರ ಕೈಲಿ ಮಾಡಕ್ ಆಲಿಲ್ಲ, ಮಾಡಿದವ್ರ ಸಹಿಸ್ಕಕ್ಕೂ ಆಯ್ತಾ ಇಲ್ಲ. 5 ವರ್ಷ ದೇಕೆಂಗೆ ಕರೆಂಗೆ ಟೈಮ್ ಪಾಸ್ ಮಾಡ್ಬಿಟ್ಟು ಆಡಳಿತ ತೀರ್ಸ್ಬಿಟ್ಟು ಇವತ್ತು ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ಕ ಸಹಿಸ್ಕಕ್ ಆಗದೆ ಇರೋದಕ್ಕೆ ಈ ರೀತಿ ಆಡ್ತಾರೆ. ಎಲ್ರು ಹೋಗಿದ್ರು? ದಯಮಾಡಿ ಈ ಮೂಲಕ ಕೇಳ್ತೀನಿ. ನಾಗಮಂಗಲದಲ್ಲಿ ಮೊನ್ನೆ ತಾನೇ ನಡೀತು ಸೊಸೈಟಿ ಚುನಾವಣೆ, DC ಬ್ಯಾಂಕ್ಗೆ ಪತ್ತೆನೇ ಇಲ್ಲ ಗಿರಾಕಿಗಳು. ಕಾರ್ಯಕರ್ತರ ನಡ್ನೀರಲ್ಲಿ ಕೈ ಬಿಡುವಂತ ವ್ಯಕ್ತಿತ್ವ ಯಾರ್ಯಾರ ಇದ್ರೆ ಅದು ಈ ನಾಗಮಂಗಲ ಶಾಸಕನಿಗೆ. ಅಭ್ಯರ್ಥಿಗಳನ್ನ ಹಾಕ್ಲಿಲ್ಲ, ತಮ್ಮ ನಮಕ ಮಾಜಿ ಶಾಸಕನಿಗೆ ಅಭ್ಯರ್ಥಿಗಳನ್ನ ಹಾಕ್ಲಿಲ್ಲ. ಸೊಸೈಟಿ ಎಲೆಕ್ಷನ್ಗಳಿಗೆ ನಾಪತ್ತೆ ಆಗ್ಬಿಟ್ಟಿದ್ರು. ಚುನಾವಣೆ ನಡೆಯುವಾಗ ಚುನಾವಣೆ ಎದುರಿಸಕ್ಕಾಗ್ದಲೆ ನಮ್ಮ ನಾಯಕರ ಬಗ್ಗೆ ಮಾತಾಡಿ ಯೋಗ್ಯತೆ ಏನಿದೆ? ಇವ್ರ ಯೋಗ್ಯತೆ ಕೇಳ್ತೀವಿ ನಾವು. ಏನ್ರಿ ನಿಮ್ ಕಾಂಟ್ರಿಬ್ಯೂಷನ್ ತಾಲೂಕ್ಕೆ? ಬನ್ರಿ ತಗೊಂಡು ಅದೇನೇನು ಅಭಿವೃದ್ಧಿ ಮಾಡಿದ್ರಿ ನಿಮ್ ಟೈಮಲ್ಲಿ 5 ವರ್ಷ 12 ತಿಂಗಳು ನಮ್ ಸಹಕಾರದಿಂದ ಮುಖ್ಯಮಂತ್ರಿನೂ ಕೂಡ ಆಗಿದ್ರು ನಿಮ್ ನಾಯಕರು, ನಮ್ದೇ ಪಕ್ಷದಿಂದ ಆಗ್ಲೇ ಇದ್ರಿ ನೀವು ಶಾಸಕರಾಗಿ. ತೋರ್ರಿ ಅದೇನು 12 ತಿಂಗಳು ಬೇಕಾ ಮುಖ್ಯಮಂತ್ರಿಗಿರಿ ಮಾಡಿಕೊಂಡು ಅಭಿವೃದ್ಧಿ ಕಾರ್ಯಕ್ರಮ ಮಾಡಕ್ಕೆ? ಯಾವತ್ತೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಯಾವುದೇ ಒಂದು ಚರ್ಚೆ ಮಾಡ್ಬೇಕಾದ್ರೆ
ತಮ್ಮ ಒಂದು ಅಭಿವೃದ್ಧಿ ಪಥವನ್ನ ಬೇರೆಯವ್ರಿಗೆ ಹೋಲಿಕೆ ಮಾಡ್ಕೋಬೇಕೇ ಹೊರತು ಬೇರೆಯವ್ರು ಮಾಡ್ತಾ ಇರೋ ಅಭಿವೃದ್ಧಿ ಪಥವನ್ನ, ಅಭಿವೃದ್ಧಿ ಕಾರ್ಯಕ್ರಮವನ್ನ ಹೇಳ್ಕೊಳ್ಳೋದು ಯಾವುದು ನಾಗರಿಕತೆ ಲಕ್ಷಣ?